ಕಾಂಟ್ರವರ್ಸಿ. ಸೊ ಆ್ಯಕ್ಚುಲಿ ನೆನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ಏನಿತ್ತು ಅಂದರೆ ಬಾಡಿ ಬಿಲ್ಡರ್ಸ್ ಮತ್ತು ಆ್ಯತ್ಲೀಟ್ಸ್ ಲೈಕ್ ಜಿಮ್ಮಲ್ಲಿ ಎರಡು ಥರ ವರ್ಕೌಟ್ ಮಾಡ್ತಾರೆ. ಅದರಲ್ಲಿ ನಾನು ನಾರ್ಮಲ್ ಬಾಡಿ ಬಿಲ್ಡರ್ಸ್ನ ಅಂತ ಹೇಳೋದು ಬಾಡಿ ಬಿಲ್ಡರ್ಸ್ ಅಂತ ಹೇಳಿರ್ಬೋದು, ಬಟ್ ಬಾಡಿ ಬಿಲ್ಡರ್ಸ್ನ ಏಟ್ ಮಾಡ್ತಾಯಿದ್ದೀನಿ, ಆ್ಯತ್ಲೀಟ್ಸ್ನಲ್ಲ ಅಂತ. ಆ್ಯತ್ಲೀಟ್ಸ್ ಯಾರು ಅಂತ ಹೇಳಿದ್ರೆ ದೇ ಆರ್ ಟ್ರೈನಿಂಗ್ ವೆರಿ ಹಾರ್ಡ್, ಡಿಸಿಪ್ಲಿನ್ಡ್ ಆಗಿರ್ತಾರೆ, ಡಯಟ್ ಫಾಲೋ ಮಾಡ್ತಾರೆ, ಅವ್ರ ಸ್ಲೀಪ್ ಸೈಕಲ್ನ ಫಾಲೋ ಮಾಡ್ತಾರೆ, ತಿರ್ಗಿ ಅವ್ರ ಬಾಡಿ ಹೆಲ್ತ್ನ ನೋಡ್ಕೊತಾರೆ. ಸೊ ದೇ ಆರ್ ಇನ್ ಟು ಪ್ರೊಫೆಷನ್ ಲೈಕ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ ಹೋಗ್ಬೇಕಂತ. ಸೊ ಲೈಕ್ ಜನಗೆ ಅದು ಅರ್ಥನೇ ಗೊತ್ತಿಲ್ಲ ಆ್ಯತ್ಲೀಟ್ ಅಂದರೆ ಏನು ಅಂತ. ನಾನು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ದೀನಿ, ಐ ಲೈಕ್ ಆ್ಯತ್ಲೀಟ್ಸ್, ಐ ರೆಸ್ಪೆಕ್ಟ್ ಆ್ಯತ್ಲೀಟ್ಸ್ ಬಿಕಾಸ್ ದೇ ಆರ್ ಡೆಡಿಕೇಶನ್, ಆ ಥರ ಇರುತ್ತೆ. ಬಟ್ ಯಾರು ಜಿಮ್ಗೆ ಹೋಗಿ ನಾನು ಬಾಡಿ ಬಿಲ್ಡರ್ ಅಂತ ಹೇಳ್ಕೊಂಡಿದ್ದೀನಿ, ಲೈಕ್ ಪಂಪ್ ಮಾಡಿ ಬಿಗ್ ಮಸಲ್ ಇಟ್ಕೊಂಡಿದ್ದ ತಕ್ಷಣ ಬಾಡಿ ಬಿಲ್ಡರ್ ಅಂತ ಹೇಳ್ಕೊಂಡು ಸುತ್ತಾಡ್ತಾರಲ್ಲ, ಅವ್ರನ್ನ ನಾನು ಮಾತಾಡಿರೋದು. ಆ್ಯಕ್ಚುಲಿ ನಾನೊಂದು 7-8 ಜನ ಇದ್ದರು, ಅವ್ರಿಗೋಸ್ಕರ ಮಾಡೋಕ್ಕೆ ಹೋದೆ. ಇದು ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ, ದಟ್ಸ್ ಫೈನ್. ಅಗೇನ್ ಹೇಳ್ತಾ ಇದ್ದೀನಿ, ಆ್ಯತ್ಲೀಟು ಬಾಡಿ ಬಿಲ್ಡರ್ ದೇ ಆರ್ ಟೂ ಡಿಫ್ರೆಂಟ್. ಬಾಡಿ ಬಿಲ್ಡರ್ಸ್ ಆರ್ ಜಸ್ಟ್ ಬಾಡಿ ಬಿಲ್ಡರ್ಸ್, ದೇ ಆರ್ ಬಿಲ್ಡಿಂಗ್ ಮಸಲ್. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ದೇ ಆರ್ ಬೆಳೆಸೋನ್ನ ಬಾಡಿ ಬಿಲ್ಡರ್ ಅಂತ ಇಂಗ್ಲೀಷಲ್ಲಿ ಹೇಳಿ. ಬಟ್ ಆ್ಯತ್ಲೀಟ್ಸ್ ಬಂದುಬಿಟ್ಟು ದೇ ಆರ್ ಟ್ಯೂನಿಂಗ್ ದೇರ್ ಬಾಡಿ, ಮಸಲ್ ಬಿಲ್ಡ್ ಮಾಡ್ತಾರೆ, ಟ್ಯೂನ್ ಮಾಡ್ತಾರೆ, ಡಯಟ್ ಫಾಲೋ ಮಾಡ್ತಾರೆ, ಡಿಸಿಪ್ಲಿನ್ನಲ್ಲಿರುತ್ತಾರೆ. ತಿರ್ಗಾ ಅವ್ರ ಡೆಡಿಕೇಶನೇ ಬೇರೆ ಇರುತ್ತೆ. ಅವ್ರು ಲೈಕ್ 3 months 4 months 5 months ಒಂದು ಕಾಂಪಿಟೇಷನ್ಗೋಸ್ಕರ ಪ್ರಿಪೇರ್ ಆಗ್ತಾರೆ. ಸೊ ಅವರೆಲ್ಲ ಆ್ಯತ್ಲೀಟ್ಸೇ. ಆ್ಯತ್ಲೀಟ್ಸ್ ಅಂದರೆ ಲೈಕ್ ಹೂ ಇಸ್ ಗೆಟಿಂಗ್ ಮೆಡಲ್ ಫಾರ್ ದ ಟೀಮ್ ದೆಮ್ಸೆಲ್ಫ್, ಇಲ್ಲ ಅವರು ಸ್ಟೇಟ್ಗೆ, ಇಲ್ಲ ಅವ್ರ ಕಂಟ್ರಿಗೆ. ದೇ ಆರ್ ಆ್ಯತ್ಲೀಟ್ಸ್ ಓನ್ಲಿ. ಇವನ್ ನಾನು ಒಂದು ಆ್ಯತ್ಲೀಟ್. ಸೊ ನಾನು ಆ್ಯತ್ಲೀಟ್ ಆಗಿತ್ಕೊಂಡು, ನಾನು ಒಂದು ಸ್ಪೋರ್ಟ್ಸ್ ಪರ್ಸನ್ ಇಟ್ಕೊಂಡು, ವೈ ವಿಲ್ ಐ ಹೇಟ್ ದ ಸ್ಪೋರ್ಟ್ಸ್? ಐ ಲವ್ ಆಲ್ ದ ಸ್ಪೋರ್ಟ್ಸ್, ಎಲ್ಲ ಸ್ಪೋರ್ಟ್ಸ್ನೂ ಲವ್ ಮಾಡ್ತೀನಿ ನಾನು. ಬಟ್ ದ ಓನ್ಲಿ ರೀಸನ್ ಐ ಮೇಡ್ ದಟ್ ವಿಡಿಯೋ ಏನಕ್ಕಂದರೆ ದೇ ಆರ್ ಟೂ ಡಿಫ್ರೆಂಟ್ ಪೀಪಲ್ ಇನ್ ದ ಜಿಮ್. ಒಬ್ಬರು ಶೋಕಿಗೆ ಬರ್ತಾರೆ, ಶೋಕಿಯಲ್ಲಿ ಲೈಕ್ ದೇ ಲಿವ್ ದ ಬಿಗ್ ಮಸಲ್ ಅಂದರೆ ನಾನು ಬಾಡಿ ಬಿಲ್ಡರು ಹಿಂಗೆ ಇಟ್ಕೊಂಡು ಓಡಾಡಿಕೊಂಡು, ಅವರೆಲ್ಲ ಬಾಡಿ ಬಿಲ್ಡರ್ ಅಂತ ಹೇಳ್ಕೊಂಡು ಲೈಕ್ ನೀವು ಒಪ್ಪಲ್ಲ ಅದನ್ನು. ಆ್ಯತ್ಲೀಟ್ಸ್ ಯಾರು ಪ್ರೊಫೆಷ್ನಲಾಗಿ ಟ್ರೈನ್ ಮಾಡ್ತಾಯಿದ್ದಾರೆ ನೀವು ಒಪ್ಪಲ್ಲ. ಸೊ ಬಿ ಕ್ಲಿಯರ್ ವೈ ಐ ಡಿಡ್ ದಟ್ ವಿಡಿಯೋ. ಸೊ ಯಾವನೋ ಒಂದು ವಿಡಿಯೋ ಮಾಡ್ದ ಅಂತೇಳ್ಬಿಟ್ಟು ಹೋಗಿ ವೆಲ್ಲಲ್ಲಿ ಬೀಳೋಕ್ಕೆ ಹೋಗಬೇಡಿ. ಸೊ ನಿನ್ನೆ ಬೆಳಗ್ಗೆ ಅಪ್ಲೋಡ್ ಮಾಡಿದೆ ಈ ವಿಡಿಯೋನ. ನಿನ್ನೆ ಸಾಯಂಕಾಲವರೆಗೂ ಹೆಲ್ದಿ ಕಾಮೆಂಟ್ಸು ಎಲ್ಲ ಚೆನ್ನಾಗಿ ಬರ್ತಿತ್ತು. ಅವ್ರಿಗೆ ಯಾರ್ಯಾರು ಗೊತ್ತಿತ್ತೋ ಅವರೆಲ್ಲ ಕ್ಲೀನಾಗಿ ಕಮೆಂಟ್ ಮಾಡಿದ್ದಾರೆ, ಕರೆಕ್ಟು ಅದು ಇದು ಅಂತಲ್ಲ. ಬಟ್ ಯಾವನೋ ಒಬ್ಬ ಶೆಡೆ ನನ್ನ ಮಗ ನೋಡೋಕ್ಕೆ ಒಡೆ ಥರ ಇದ್ದಾನೆ. ಇವನೇನು ಹೇಳ್ತಿದ್ದಾನೆ ಅಂದರೆ ನಾನು ಬಾಡಿ ಬಿಲ್ಡರ್ಸ್ನೆಲ್ಲ ಟ್ರೋಲ್ ಮಾಡಿಬಿಟ್ಟಿದ್ದೀನಿ ಅಂತ. ನಾನೇನಕ್ಕೆ ಬಾಡಿ ಬಿಲ್ಡರ್ಸ್ ಲೈಕ್ ಹೌದು, ನಾನು ಬಾಡಿ ಬಿಲ್ಡರ್ಸ್ನ ಟ್ರೋಲ್ ಮಾಡ್ತೀನಿ, ಯಾರು ವರ್ತಿಲ್ಲ ಅದಕ್ಕೆ. ಲಿಫ್ಟ್ ಮಾಡ್ತಾರೆ, ದಪ್ಪ ಆಗ್ತಾರೆ, ದೇ ಥಿಂಕ್ ದೇ ಆರ್ ಬಾಡಿ ಬಿಲ್ಡರ್ಸ್. ಹೌದು, ಅಫ್ಕೋರ್ಸ್ ನಾವು ಟ್ರೋಲ್ ಮಾಡ್ತೀನಿ, ನೀವು ಟ್ರೋಲ್ ಮಾಡಿ, ನೀವು ಒಪ್ಪಲ್ಲ ಅದನ್ನು. ಇವಾಗ ನಾನು ದಪ್ಪ ಆಗ್ಬಿಟ್ಟು ಬಂದುಬಿಟ್ಟು ನಾನು ಬಾಡಿ ಬಿಲ್ಡರ್ ಅಂತ ಒಪ್ಕೊತೀರಾ? ನೀವು ಒಪ್ಕೊಳ್ಳಲ್ಲ. ಆ್ಯಂಡ್ ಆ್ಯತ್ಲೀಟ್ಸ್ ಬಗ್ಗೆ ಮಾತಾಡಿರೋದನ್ನ ಈ ಶಡೆ ನನ್ನ ಮಗ ಮಾತಾಡೇ ಇಲ್ಲ. ನೋಡೋಕೆ ಒಡೆ ಥರ ಇದ್ದಾನೆ ಇವನು. ಆ್ಯತ್ಲೀಟ್ಸ್ ಬಗ್ಗೆ ಮಾತಾಡಿಲ್ಲ. ಸೊ ಅದೇ ವಿಡಿಯೋದಲ್ಲಿ ಒಬ್ಬ ಕಮೆಂಟ್ ಮಾಡಿದ್ದಾನೆ, ಎಲ್ಲ ಕುರಿಗಳು ಹೋಗಿ ಒಂದ್ರಲ್ಲಿ ಬೀಳುತ್ತಲ್ಲ, ಬಟ್ ಅದರಿಂದ ಒಂದು ಆಚೆ ಎದ್ದು ಬರುತ್ತೆ ನೋಡು, ಆ ಕುರಿನೇ ಅಂತೆ ಇದು ಸ್ಮಾರ್ಟು. ನಾವು ಸ್ಮಾರ್ಟಾಗಿರೋನು ಒಬ್ಬ ಕಮೆಂಟ್ ಮಾಡಿದ್ದಾನೆ. ಕಮೆಂಟಲ್ಲಿ ಏನು ಹೇಳಿದ್ದಾನಂದರೆ, ಈಸ್ ಟಾಕಿಂಗ್ ಅಬೌಟ್ ದೋಸ್ ಆರ್ ಬಲ್ಕಿಂಗ್ ಟು ಲುಕ್ ಬಿಗ್, ನಾಟ್ ದ ಪ್ಯಾಷನೇಟ್ ಬಾಡಿ ಬಿಲ್ಡರ್ಸ್. ನೋಟ್ ಮಾಡ್ಕೊಳ್ಳಿ, ಹೂ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಆ್ಯಂಡ್ ಡೆಡಿಕೇಟೆಡ್ಲಿ ವರ್ಕಿಂಗ್ ಆನ್ ದೇರ್ ಬಾಡಿ. ಬಟ್ ಸಮ್ ಪೀಪಲ್ ಹಿಯರ್ ಆರ್ ಅಫೆಂಡೆಡ್ ಬಟ್ ಸ್ಪೋಕ್ ದ ಟ್ರೂತ್ ಆ್ಯಂಡ್ ಸ್ಪೀಕ್ ದ ಫ್ಯಾಕ್ಟ್. ಓಕೆ, ಆ್ಯತ್ಲೀಟ್ಸ್ ಆರ್ ಮೋರ್ ಫ್ಲೆಕ್ಸಿಬಲ್. ಹೌದು, ಆ್ಯತ್ಲೀಟ್ಸ್ ಎಲ್ಲ ಫ್ಲೆಕ್ಸಿಬಲ್ ಆಗಿ ಇರ್ತಾರೆ. ಓಕೆನಾ, ಫ್ಲೆಕ್ಸಿಬಲ್ ಇಲ್ಲ ಅಂದರೆ ದೇ ಕಾಂಟ್ ಪೋಸ್ ಪ್ರಾಪರ್ಲಿ. ಅವ್ರು ಫ್ಲೆಕ್ಸಿಬಲ್ ಆಗಿ ಇರ್ತಾರೆ. ಓಕೆನಾ, ಸೊ ಇದ್ರ ಬಗ್ಗೆ ಮಾತಾಡಿದ್ದಾನೆ. ಬಟ್ ಇವನೇನು ಹೇಳಿದ, ಬಾಡಿ ಬಿಲ್ಡಿಂಗ್ ಅನ್ನೋದು ವರ್ಡ್ನ ಹಿಡ್ಕೊಂಡು ಇವನು ಏನೇನೋ ಸೇರಿಸಿ ಬೇರೆ ಡೈವರ್ಷನ್ನೇ ಕೊಟ್ಟಿದ್ದಾನೆ ವಿಡಿಯೋಗೆ. ಬಟ್ ನೆಕ್ಸ್ಟ್ ಹೇಳ್ತಾ ಇದ್ದಾನೆ, ಎಸ್ ಬ್ರೋ, ವಿ ಬೋತ್ ಹರ್ಡ್ ಇಟ್ ರೈಟ್. ದ ಕಾಂಟೆಕ್ಸ್ಟ್ is many youth taking bulking, them looking aesthetic and eat whatever makes them gain mass, and did gym for bulk gain rather than to be fit. ಓಕೆನಾ, ಇವನಿಗೆ ಅದಕ್ಕೆ ಆನ್ಸರೇ ಇಲ್ಲ. ನಾಟ್ ಬಲ್ಕಿಂಗ್ ಬ್ರೋ, ಈ ಟೋಲ್ಡ್ ಓನ್ಲಿ ಮೆನ್ಷನ್ ಫಾರ್ ಬಾಡಿ ಬಿಲ್ಡರ್ಸ್. ತುಂಬ ವೀಡಿಯೋಸ್ ಈಸ್ ಓನ್ಲಿ ಟೇಕಿಂಗ್ ದಟ್ ಬಾಡಿ ಬಿಲ್ಡರ್ಸ್. ಲೈಕ್ ನಾನು ಯಾವ ಬಾಡಿ ಬಿಲ್ಡರ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಐಡಿಯಾನೇ ಇಲ್ಲ ಅವನಿಗೆ. ಸರಿನಾ? ಸರಿ, ಅವ್ನಿಗೆ ಐಡಿಯಾ ಇಲ್ಲ ಅಂದರೆ, ಅಷ್ಟು ನಾಲೆಜ್ ಇಲ್ಲ ಅಂದರೆ, ಆ್ಯತ್ಲೀಟ್ ಅಂದರೆ ಏನಂತ ಇವ್ನಿಗೆ ಗೊತ್ತೇ ಇಲ್ಲ ಅನಿಸುತ್ತೆ. ಕನ್ನಡದಲ್ಲಿ ಹೇಳಿದ್ರೆ ಕ್ರೀಡಾಪಟು ಅಂತಾರೆ ಕನ್ನಡದಲ್ಲಿ. ಆ್ಯತ್ಲೀಟ್ ಅಂದರೆ ಕ್ರೀಡಾಪಟು ಅಂತಾರೆ. ಇವನಿಗೆ ಅದು ಆ್ಯತ್ಲೀಟ್ ಅಂದರೆ ಏನಂತ ಗೊತ್ತಿಲ್ಲ ಅನಿಸುತ್ತೆ, ಅದಕ್ಕೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಸೊ ಆ್ಯತ್ಲೀಟ್ ಬಗ್ಗೆ ಮಾತಾಡಿದ್ದು ಇವನು ಏನಿಲ್ಲ. ತಿರ್ಗಿ ಈ ಒಡೆ ಏನು ಹೇಳ್ತಾನೆ, ರಿಸ್ಟ್ ಸೈಜು ನನ್ನ ಬೈಸಿಪ್ಸ್ ಅಂತೆ. ಲೋ ಮಗ, ಈ ಬೈಸಿಪ್ಸ್ ಇಕ್ಕೊಂಡು ಏನು ಪ್ರಯೋಜನ ನೀನು? ತಿರ್ಗಾ ಇದನ್ನು ಎತ್ಕೊಂಡು ಬಾಡಿ ಬಿಲ್ಡರ್ ಕನೆಕ್ಟ್ ಮಾಡಬೇಡ. ಇದು ನನಗೂ ನಿನಗೆ ಹೇಳ್ತಾ ಇರೋದು, ನೀನು ಬೈಸಿಪ್ಸ್ ಇಕ್ಕೊಂಡು ಏನು ಪ್ರಯೋಜನ? ಈ ಕೈಯಲ್ಲಿ ಅದೆಷ್ಟು ಜನ ನಾಕೌಟ್ ಆಗಿದ್ದಾರೆ ಅಂತ ನನಗೆ ಗೊತ್ತು. ಸರಿನಾ? ನೀನು ಮಸಲ್ ಇಕ್ಕೊಂಡಿದ್ಯಾ, ಸೊ ಇದು ನನಗೂ ನಿನಗೂ. ಅಗೇನ್ ಡೋಂಟ್ ಟೆಲ್ ಬಾಡಿ ಬಿಲ್ಡರ್ ಮಸಲ್ ಇಕ್ಕೊಂಬಿಟ್ಟಿದೆ ಅದು ಇದು ಅಂತಲ್ಲ.
ಆಯಿತಾ. ಸೊ ನಿನ್ನ ರಿಸ್ಟ್ ಅಷ್ಟಿರ್ಬೋದು, ಬಟ್ ಈ ಮಸಲ್ಲು ಅದೆಷ್ಟು ಜನ ನಿನಗಿಂತ ವೆಯ್ಟ್ ಇರೋರನ್ನ ಕೂಡ ಮಲಗಿಸಿರುತ್ತೆ ಕೇಜಲ್ಲಿ. ಓಕೆನಾ. ತಿರ್ಗಾ ಇವನು ಒಡೆ ನನ್ನ ಮಗ ಏನು ಹೇಳ್ತಾನಂದರೆ, ಇರೋದು 55 kg, ಈ ಒಡೆಗೆ ಗೊತ್ತೇ ಇಲ್ಲ ನಾನು ಹೇಳಿದ್ದೀನಿ ಅಂತ. ನಾನು ಹೇಳಿರೋದು ನಾರ್ಮಲ್ ಬಾಡಿ ಬಿಲ್ಡರ್ಸ್ ಯಾರು ನಾನು ದಪ್ಪ ಕಾಣಿಸ್ತಿದ್ದೀನಿ ಅಂಥವ್ರನ್ನ ತಳ್ಳಿದ್ರೆ ಪಕ್ಕ ಬಿದ್ದೇ ಬೀಳ್ತಾರೆ. ನಾನು ಬೇಕಾದ್ರೆ ಚಾಲೆಂಜು ಮಾಡ್ತೀನಿ, ಆಯಿತಾ. ನೀನು ಹೇಳ್ಬೇಡ, ನೀನು ಬೇಕಾದ್ರೆ ಟ್ರೈ ಮಾಡಿ ನೋಡು. ನೀನು ಏನಕ್ಕೆ 4 ಜನನ ಕಲಿಸ್ಬಿಟ್ಟು 5ನೇ ತಗೊಂಡು ಬರ್ತೀಯಾ ಅಂತ ಹೇಳ್ತಾ ಇದೆಯಾ ನೀನು. ಆ್ಯಂಡ್ ಇವನು ಕೇಳ್ತಿದ್ದಾನೆ, ನನಗೆ ಫಿಟ್ನೆಸ್ ಬಗ್ಗೆ ನಾಲೆಜೇ ಇಲ್ಲ, ಚೈಲ್ಡು ಅದು ಇದು ಅಂತ. ಸರಿನಪ್ಪ, ನನಗೆ ನಾಲೆಜ್ ಇಲ್ಲ, ಏನೂ ಇಲ್ಲ. ನಿನಗೊಂದಷ್ಟು ಕ್ವಶ್ಚನ್ ಕೇಳ್ತೀನಿ, ನಿನ್ನ ಕೈಯಲ್ಲಾದರೆ ಆನ್ಸರ್ ಮಾಡು. ಬಾಡಿ ಬಿಲ್ಡಿಂಗ್ ಅಂದರೆ ಏನು ಹೇಳಿ ನೀನು. ಆಮೇಲೆ ಎನ್ಹಾನ್ಸ್ಡ್ ಬಾಡಿ ಬಿಲ್ಡಿಂಗ್ ಅಂದರೆ ಏನು, ಎನ್ಹಾನ್ಸ್ಡ್ ಬಾಡಿ ಅಂದರೆ ಏನು, ನ್ಯಾಚುರಲ್ ಬಾಡಿ ಅಂದರೆ ಏನು, ಆಮೇಲೆ ಎನ್ಹಾನ್ಸ್ಡ್ ಬಾಡಿನ ಯಾರು ತೊಗೊಬೋದು, ಎನ್ಹಾನ್ಸ್ಡ್ ಬಾಡಿ ಮಾಡೋರು ಯಾವ ಏಜಲ್ಲಿ ಲೈಕ್ ಸಪ್ಲಿಮೆಂಟ್ಸ್ನ ತೊಗೊಬೋದು, ಲೈಕ್ ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ನ್ಯಾಚುರಲ್ ಬಾಡಿಗೆ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಯಾವ್ಯಾವ ಕ್ಯಾಟಗರಿ ಇದೆ ಬಾಡಿ ಬಿಲ್ಡಿಂಗಲ್ಲಿ ಎಲ್ಲ ಹೇಳು. ನಾನು ಕಲ್ಕೊತೀನಿ, ನನಗೆ ಗೊತ್ತಿಲ್ಲ ಅಂದರೆ ನಾನು ಕಲ್ಕೊತೀನಿ. ನಿನ್ನ ಕೈಲಾದರೆ ಈ ಕ್ವಶನ್ಸ್ಗೆ ಎಕ್ಸ್ಪ್ಲೈನ್ ಮಾಡು, ಓಕೆನಾ. ತಿರ್ಗಾ ಬಾಡಿ ಬಿಲ್ಡಿಂಗ್ ಬಂದ್ಬಿಟ್ಟು ನ್ಯಾಚುರಲಿ ಕೇಳ್ತಾ ಇದ್ದೀನಿ, ಸ್ಪೋರ್ಟ್ಸ್ ಬಗ್ಗೆ ಬಿಟ್ಬಿಡು. ನೀನು ಬಾಡಿ ಬಿಲ್ಡಿಂಗ್ ಮಾಡಿ ಬಿಗ್ ಬಝಲ್ ಮಾಡ್ಕೊಂಡಿದ್ದ ತಕ್ಷಣ ಯು ವಿಲ್ ಬಿ ಹೆಲ್ದಿ. ಎಷ್ಟು ವರ್ಷ ಅಂತ ಹೆಲ್ದಿ ಇರ್ಬೋದು, ಮೇ ಬಿ 100 ಒಂದು 1% ಹೆಲ್ದಿ ಆಗಿರ್ಬೋದು. ದಪ್ಪ ಇರೋರು, ರೆಗ್ಯುಲರ್ ಆಗಿ ವರ್ಕೌಟ್ ಮಾಡ್ತಿರೋರು, ಇವಾಗ ಅವರು ಯಾರು ಬಿಗ್ ಬಾಸಲ್ಲಿ ಇದ್ರಲ್ಲ ರವಿ ಸರ್, ಅವರು ಮತ್ತು ತುಂಬ ಜನ ಇದ್ದಾರೆ ಬಾಡಿ ಬಿಲ್ಡರ್ಸು ಸ್ಟಿಲ್ ಹೆಲ್ದಿ, ಬಿಕಾಸ್ ಅವ್ರು ಕನ್ಸಿಸ್ಟೆಂಟಾಗಿ ಮಾಡ್ಕೊಂಬರ್ತಿದ್ದಾರೆ, ಓಕೆನಾ. ಅವರೆಲ್ಲ ಬಂದ್ಬಿಟ್ಟು ಆ್ಯಥ್ಲೀಟ್ಸಿಂದ ಬಂದು ಇವಾಗ ನಾರ್ಮಲಾಗಿ ಬಾಡಿ ಬಿಲ್ಡಿಂಗ್ ಮಾಡ್ಕೊಂಡು ಆರಾಮಾಗಿದ್ದಾರೆ, ಓಕೆನಾ. ಬಟ್ ನೀನೇನು ಮಾಡ್ತಾ ಇದೆಯಾ, ವಿಡಿಯೋ ಇದು ಏನದು ನಿನ್ನ ಪ್ರಾಡಕ್ಟ್ಸ್ ಎಲ್ಲ ಆಗ್ತಾಯಿಲ್ಲ ಅಂದ್ಬಿಟ್ಟು ಈ ವಿಡಿಯೋನ ಎತ್ಕೊಂಡು ಬಾಡಿ ಬಿಲ್ಡರ್ಸ್ನೆಲ್ಲ ನೀನು ಟ್ರಿಗರ್ ಮಾಡ್ತಾ ಇದೆಯಲ್ಲ. ತಿರ್ಗಾ ಕ್ಯಾಮ್ರಾ ಯಾರೋ ಹಿಡಿದ್ಬಿಟ್ನಂತೆ ಆನ್ಸರ್ ಮಾಡ್ಬಿಟ್ಟಂತೆ. ನೀನು ಮಾಡ್ತಾ ಇರೋದು, ನಾನು ಮಾಡಿರೋದು ನನಗೆ, ನಾನು ಯಾರಿಗೆ ರೀಚ್ ಮಾಡಬೇಕೋ ಅವ್ರಿಗೆ ರೀಚ್ ಮಾಡೋಕ್ಕೆ ಮಾಡ್ತಾಯಿದ್ದೀನಿ. ನೀನು ಅದನ್ನ ಮಾಡಿರೋದು ಯಾವುದೋ ಕ್ಯಾಮ್ರಾ ಎತ್ಕೊಂಬಂದ್ಬಿಟ್ಟು ಅದ್ರಿಗೆ ಯಾವುದೋ ಇನ್ನೊಂದು ಸೇರಿಸ್ಕೊಂಡು ಮಾತಾಡ್ತಾ ಇರೋದು ನೀನು. ಫಸ್ಟ್ ನಾನು ಕೇಳಿದ ಕ್ವಶನ್ಸ್ಗೆ ಆನ್ಸರ್ ಮಾಡು. ತಿರ್ಗಾ ಇವನ್ ಪರ್ಪಸ್ ಏನು ಗೊತ್ತಾ ವಿಡಿಯೋ ಮಾಡಿರೋದು, ಇವನ್ ಪರ್ಪಸ್ಸೇ ಬಂದ್ಬಿಟ್ಟು ನಾನು ಕೌಂಟ್ರ್ ಮಾಡಲಿ ಅಂದ್ಬಿಟ್ಟು. ಇದು ಕೌಂಟ್ರ್ ವಿಡಿಯೋ ಅಲ್ಲ ಮಗ, ಆಯಿತಾ. ನೀನು ಇನ್ನೊಂದು ವೀಡಿಯೋ ಮಾಡಿದ್ರೆ ನಾನು ಕೌಂಟ್ರ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟು ಮಾಡಬೇಡ. ನಿನ್ನಷ್ಟು ಖಾಲಿಗೆ ಕೂತಿಲ್ಲ ನಾನು, ಆಯಿತಾ. ನಿನ್ನಷ್ಟು ಖಾಲಿಗೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಈ ಥರ ಯಾವುದೋ ವೀಡಿಯೋ ಬಂದಿದ ತಕ್ಷಣ ಏನೋ ಒಂದು ಟ್ರೋಲ್ ಮಾಡಬೇಕು, ಇಲ್ಲ ಏನೋ ಒಂದು ಎತ್ಕೊಂಡು ಮಾತಾಡ್ಬಿಡ್ಬೇಕು ಅಂದ್ಬಿಟ್ಟು ಅಷ್ಟು ಖಾಲಿಗೆ ನಾನು ಕೂತಿಲ್ಲ. ನಾನು ಇದು ಇನ್ನೊಂದು ಕೌಂಟ್ರ್ ಬರ್ತೈತೆ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡ. ನಿನ್ನ ಪಾಡಿಗೆ ನೀನು ವೀಡಿಯೋ ಮಾಡು, ನೋಡೋಣ. ನನಗೆ ಟೈಮ್ ಸಿಗ್ದವಾಗ ಆ ವಿಡಿಯೋ ಏನು ಮಾಡ್ತೀನಿ ಅಂದ್ಬಿಟ್ಟು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಲಾಸ್ಟಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಅಟ್ಲೀಸ್ಟ್ ನೀವು ಸ್ಟ್ರಾಂಗ್ ಆಗಿರಿ, ಏನಕ್ಕೆ ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದೀರಾ. ನಾನು ಎಲ್ಲೂ ಲೈಕ್ ಆ್ಯಥ್ಲೀಟ್ಸ್ ಬಗ್ಗೆ ಮಾತಾಡೇ ಇಲ್ಲ. ಆ್ಯಂಡ್ ಬಾಡಿ ಬಿಲ್ಡರ್ಸ್ ಯಾರು ಜಿಮ್ಮಲ್ಲಿ 2 ಥರ ಇದ್ದಾರೆ ಅಂತ ಹೇಳಿದ್ನೋ ಅದ್ರ ಬಗ್ಗೆ ಮಾತಾಡಿದ್ದೀನಿ. ಆ್ಯಥ್ಲೀಟ್ಸ್ನ ಏನಕ್ಕೆ ನಾನು ಮಾತಾಡಲಿ. ಎಲ್ಲ ಆ್ಯಥ್ಲೀಟ್ಸ್ಗೆ ಹೇಳೋದು ಒಂದೇ, ಡೋಂಟ್ ಫಾಲ್ ಇನ್ ದಿಸ್ ಕೈಂಡ್ ಆಫ್ ಟ್ರಾಂಪ್. ಈ ಥರ ನನ್ನ ಮಕ್ಕಳನ್ನ ನಂಬಕ್ಕೆ ಹೋಗಬೇಡಿ, ಆಯಿತಾ. ಯಾರೋ ಒಂದು ಹೇಳ್ತಾರೆ, ಇನ್ನೊಬ್ಬರು ಈ ಜಾಲ್ರಾಗಳ ಥರ ಇರ್ತಾರೆ ಗೊತ್ತಾ, ಇದ್ದವರೇ ಜಾಲ್ರಾಗಳು. ಹುಷಾರಾಗಿರಿ. ನೀವು ಸುಮ್ಮನೆ ಎಲ್ಲ ಕಮೆಂಟ್ ಮಾಡಿ ಇನ್ನೊಬ್ರು ಚೆನ್ನಾಗಿರಲ್ಲ, ಅದು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಅದು ಚೆನ್ನಾಗಿರಲ್ಲ. ಸೊ ಈ ಥರ ಜಾಲ್ರ ನನ್ನ ಮಕ್ಕಳನ್ನ ನಂಬಕ್ಕೆ ಹೋಗಬೇಡಿ. ಏನಾದರೂ ವೀಡಿಯೋ ಇದ್ದರೆ ಜಸ್ಟ್ ಕಮೆಂಟ್ ಮಾಡಿ, ಕೇಳಿ, ಕ್ವಶನ್ಸ್ ಕೇಳಿ. ಸುಮ್ಮನೆ ಅದು ಬಿಟ್ಬಿಟ್ಟು ಇಲ್ದಿರೋದೆಲ್ಲ ಮಾತಾಡ್ಕೊಂಡು ಇಡಬೇಡಿ. ಐ ಆಮ್ ಆಲ್ಸೋ ನಾಲೆಜಬಲ್, ನಾನು ಎಜುಕೇಟೆಡೇ, ಸುಮ್ಮನೆ ಏನು ಈ ಫೀಲ್ಡಲ್ಲಿಲ್ಲ.